ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು 2 ಡೇಸ್ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಅಂದರೆ ಕೆಲವೊಬ್ರು ಇಷ್ಟಪಡಲ್ಲ, ಬಟ್ ನಮ್ಮ ಮನೆಯಲ್ಲಿ ತಿಂತಾರೆ, ಆದರೆ ಬಿಸಿ ಇರಬೇಕು ಅಷ್ಟೇ. ಇನ್ನು ಅಡುಗೆ ಮನೆಯಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು, ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ನಾವು ಈ ಥರ ದಿನಸಿ ಎಲ್ಲ ತರಿಸ್ಕೊಳ್ಳೋ ಅಂಥದ್ದು ಮೈಸೂರು RMCನಲ್ಲಿ. ಅಲ್ಲಿ ಸ್ವಲ್ಪ ಹೋಲ್ಸೇಲಲ್ಲಿ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಹಾಗಾಗಿ ಅಲ್ಲೇ ಯಾವಾಗಲಾದ್ರೂ ಖಾಲಿ ಆದಾಗ ಹೇಗೆ ಖಾಲಿ ಆಗುತ್ತೆ ಐಟಮ್ಸು, ಆ ರೀತಿ ಕೆಲವೊಂದು ಸಲ ನಾವು ಅಡುಗೆ ಹೇಗೆ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡು. ಕೆಲವೊಂದು ಸಲ ಬೇಗ ಖಾಲಿ ಆಗಿರುತ್ತೆ, ಕೆಲವೊಂದು ಸಲ ಖಾಲಿ ಆಗಿರಲ್ಲ. ಸೊ ಅದನ್ನು ನೋಡಿಕೊಂಡು ಅಲ್ಲೇ ತರಿಸ್ಕೊಳ್ಳೋ ಅಂಥದ್ದು. ಇನ್ನು ದೇವ್ರ ಮನೆಯಲ್ಲಿ ಯಾವಾಗಲೂ ಈಶಾನ್ಯ ಭಾಗದಲ್ಲಿ ಇಟ್ಟಿರುವಂಥ ನೀರು ನಮ್ಮ ಮನೆಯಲ್ಲಿ ಯಾವಾಗಲೂ ಖಾಲಿ ಆಗುತ್ತೆ. ಸೊ ಚಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ಯಾವಾಗಲೂ ಅಷ್ಟೇ ಈಶಾನ್ಯ ಭಾಗದಲ್ಲಿ, ಅಂದರೆ ದೇವ್ರ ಮನೆ ಬಾಗಿಲು ಹಿಂಭಾಗ ಬರುತ್ತೆ ನಮಗೆ ಈಶಾನ್ಯ. ಸೊ ಅಲ್ಲಿ ಇಟ್ಟಿರ್ತೀನಿ ಯಾವಾಗಲೂ ನೀರನ್ನ, ಯಾವಾಗಲೂ ಖಾಲಿ ಆಗಿರುತ್ತೆ. ನಾನು ದೇವ್ರ ಮನೆ ಕ್ಲೀನ್ ಮಾಡಬೇಕಾರೆಲ್ಲ ನೋಡ್ತಾ ಇರ್ತೀನಿ, ಕೆಲವೊಂದು ಸಲ ಅರ್ಧ ಆಗಿಬಿಟ್ಟಿರುತ್ತೆ, ಕೆಲವೊಂದು ಸಲ ಮುಕ್ಕಾಲಾಗಿರುತ್ತೆ, ಆದರೆ ಕಳ್ಸೋದು ನೀರು ಮಾತ್ರ ಖಾಲಿ ಆಗಿರಲ್ಲ. ಸೊ ನಿಮ್ಮ ಮನೆಯಲ್ಲೂ ಕೂಡ ಹೀಗೇನಾ ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ. ಇನ್ನು ನಾನು ಒಂದು ಮದುವೆಗೆ ಹೋಗಬೇಕಾಗಿತ್ತು, ಹಾಗಾಗಿ ಸಿಂಪಲ್ಲಾಗಿ ತಿಂಡಿ ಮಾಡ್ತಾಯಿನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು, ಮತ್ತು ಒಂದು ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಹಾಗೆ 2 ಕ್ಯಾಪ್ಸಿಕಮ್ ಇತ್ತು. ದಪ್ಪ ಮೆಣ್ಸಿನ್ಕಾಯಿನ ಹಾಕ್ತಾಯಿನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು. ಇದು ಜಸ್ಟ್ ಕ್ವಿಕ್ಕಾಗಿ ಆಗುತ್ತೆ, ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ. ಮತ್ತು 2 ಟೊಮೊಟೊ ಹಣ್ಣನ್ನು ಸೇರಿಸಿದ್ದೀನಿ ಇಲ್ಲಿ. ಮತ್ತು ಸ್ಕೂಲ್ ಲಂಚ್ ಬಾಕ್ಸ್ಗೆ ಆಗುತ್ತೆ ಅಂದ್ಬಿಟ್ಟು ಅಂತ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನನಗೆ ಮದುವೆಗೆ ಹೋಗೋದಿತ್ತಲ್ವ, ನಾನಿನ್ನೂ ರೆಡಿಯಾಗಿ ಹೋಗೋದು ಲೇಟ್ ಆಗುತ್ತೆ. ಸೊ ನನಗೆ ತಿಂಡಿ ಬೇಡ ಅಂದ್ಬಿಟ್ಟು ನನ್ನ ಮಗನಿಗೆ ಒಬ್ಬನಿಗೆ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೆಲವೊಂದು ಸಲ ಒಗ್ಗರಣೆ ಸೀದೋಗ್ಬಿಡುತ್ತೆ. ನಾನಂತೂ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಇರೋವಂಥದ್ದೆಲ್ಲ ಸ್ಟೀಲ್ ಪಾತ್ರೆಗಳಾಗಿರೋದ್ರಿಂದ ನಾನು ನೋಡಿಕೊಂಡು ಅಡುಗೆ ಮಾಡ್ಕೊತೀನಿ. ಯಾಕಂದರೆ ಸೀದೋಗ್ಬಿಟ್ರೆ ಪಾತ್ರೆನೂ ಹಾಳಾಗುತ್ತೆ, ಮತ್ತು ಅಡುಗೆ ಕೂಡ ಅಷ್ಟು ಚೆನ್ನಾಗಿರಲ್ಲ ಅಂತ. ಇನ್ನು ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ, ಹಾಗೆ ಸ್ವಲ್ಪ ಫ್ರೈಡ್ ರೈಸ್ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಖಾರದ ಪುಡಿ, ಈ ರೀತಿ ಮಸಾಲೆ ಐಟಮ್ಸ್ಗಳೆಲ್ಲ ಏನಿದೆಯೋ ಅದನ್ನೆಲ್ಲ ಸ್ವಲ್ಪ ಸೇರಿಸ್ಕೊಂಡ್ರೆ ಟೇಸ್ಟ್ ಅಂತೂ ಇನ್ನೂ ಡಬಲ್ ಆಗಿರುತ್ತೆ. ನೋಡಿ, ಈ ರೀತಿ ಸೀದೋಗಬಾರ್ದು. ಮತ್ತು ಉಪ್ಪು ಹಾಕಿರೋದ್ರಿಂದ ಟೊಮೊಟೊ ಹಣ್ಣು ಬೇಗ ಸಾಫ್ಟ್ ಆಗುತ್ತೆ. ಅದೆಲ್ಲ ಕ್ಲೀನಾಗಿ ಸಾಫ್ಟ್ ಆಗೋವರೆಗೂ ಕೆತ್ಕೊಂಡ್ರೆ ಆಯಿತು. ಸ್ವಲ್ಪ ಅರಿಶಿನದ ಪುಡಿ ಕೂಡ ಸೇರಿಸಿದ್ದೀನಿ. ನೋಡಿ, ಇಷ್ಟೇ, ತುಂಬಾ ಸಿಂಪಲ್. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ನನಗೆ ನಿಂಬೆಹಣ್ಣು ಇರಲಿಲ್ಲ, ಸೊ ಹಾಗಾಗಿ ನಾನು ನಿಂಬೆಹಣ್ಣು ಲಾಸ್ಟಲ್ಲಿ ಹಿಂಡಿಲ್ಲ. ನೋಡಿ, ತುಂಬಾ ಸಿಂಪಲ್, ಇಷ್ಟೇ. ಇದು ಒಂದು 3 ಜನಕ್ಕಾಗುತ್ತೆ. ನಾನು ಸ್ವಲ್ಪ ಎತ್ತಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ರೈಸ್ನ ಸೇರಿಸ್ತಾಯಿದ್ದೀನಿ. ನಾರ್ಮಲಾಗಿ ಚಿತ್ರಾನ್ನ ಎಲ್ಲ ಮಾಡೋದಕ್ಕಿಂತ ಈ ರೀತಿ ಕ್ಯಾಪ್ಸಿಕಮ್ ಹಾಕಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನೀವು ಯಾವ್ದು ಯೂಸ್ ಮಾಡ್ತೀರಾ ಆ ರೈಸ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ, ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಕೆಲವೊಬ್ರಿಗೆ ರೈಸ್ ಐಟಮ್ಸ್ ಇಷ್ಟ ಆಗೋಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಲಂಚ್ ಬಾಕ್ಸ್ಗೆ ಕ್ವಿಕ್ಕಾಗಿ ಬೇಕು ಅಂತ ಹೇಳಿದ್ರೆ ಈ ರೀತಿ ನಾವು ಮಾಡ್ಕೋಬೋದು. ಇನ್ನು ನಾನು ತಿಂಡಿ ಮಾಡಿ ಅವನಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ಬಿಟ್ಟು ನಾನು ರೆಡಿಯಾಗಿ, ಇವತ್ತು ನನ್ನ ಫ್ರೆಂಡು ಅವ್ರ ತಮ್ಮನ ಮದುವೆ ಆಯಿತು. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು. ಪಟ ಅಂತ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಹೋಗ್ಬೇಕು. ಯಾಕಂದರೆ ನನಗೆ ಕೆಲಸ ಬಂದು ಮಾಡೋದಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಮುಂಚೆಯಿಂದನೂ ಅಷ್ಟೇ, ನಾನು ಹೋಗೋದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟೇ ಹೋಗೋದು. ಕಂಪ್ಲೀಟಾಗಿ ಕೆಲಸನೂ ಎಲ್ಲ ಮುಗೀತು. ಸೊ ನಾನು ಹೇಳಿದೆ ಅಲ್ವಾ, ನಂಗೆ ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಂತ. ಇವಾಗ ಮದುವೆಗೆ ಬಂದೆ. ಇಲ್ಲೇ ಇಡ್ಲಿ ಮತ್ತು ಕೇಸರಿಬಾತು ಸಖತ್ತಾಗಿತ್ತು. ಕೇಸರಿಬಾತು ಅಂತೂ ಬಾಯಿಗಿಟ್ರೆ ಕರ್ಗೋಗೋ ಥರ ಇತ್ತು, ಚೆನ್ನಾಗಿತ್ತು. ಇನ್ನೂ ತಿನ್ಕೊಂಡು ಹಾಗೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಇವಾಗೆಲ್ಲ ಅಂತೂ ಮದುವೆ ಹುಡುಗಿ ಯಾರು ಅನ್ನೋದೇ ಸ್ವಲ್ಪ ಡೌಟ್ ಇರುತ್ತೆ. ಯಾಕಂದರೆ ಈ ತುಂಬ ಅವ್ರ ಕಡೆ ಹತ್ರದ ರಿಲೇಷನ್ಸ್ ಎಲ್ಲ ಮದುವೆ ಹುಡುಗಿ ಥರನೇ ರೆಡಿ ಆಗಿಬಿಟ್ಟಿರ್ತಾರೆ. ಹಿಂದೆ ಎಲ್ಲ ಮದುವೆ ಹುಡುಗಿ ಅಂದರೆ ಸಡನ್ನಾಗಿ ಗೊತ್ತಾಗ್ಬಿಡ್ತಿತ್ತು. ಈಗ ಸ್ವಲ್ಪ ಗೊತ್ತಾಗೋದು ಡೌಟೇ, ಯಾರಪ್ಪ ಮದುವೆ ಹುಡುಗಿ ಅಂತ ಅನಿಸುತ್ತಲ್ವ. ಸೊ ನಿಜನಾ ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ. ಇನ್ನು ಊಟಕ್ಕೆ ಹೋದ್ವಿ. ಹಾಗೆ ಮಾತುಕತೆ ಎಲ್ಲ ಆಡಿಕೊಂಡು ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಗೀ ರೈಸು, ಮೊಸರು ಬಜ್ಜಿ, ಮಾಮೂಲಿ ಗೊತ್ತಲ್ಲ ಮದುವೆ ಮನೆ ಊಟ ಅಂದರೆ. ಎಲ್ಲ ಮುಗಿಸ್ಕೊಂಡು ಬಂದೆ. ಇನ್ನು ಅವತ್ತಷ್ಟೇ ನಾನು ಜಾಸ್ತಿ ಏನೂ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಇನ್ನಿದು ನೆಕ್ಸ್ಟ್ ಡೇ ಅಕ್ಕಿ ಸೋಸ್ಕೋಬೇಕಿತ್ತು. ನಾನು ಹೇಳಿದೆ ಅಲ್ವಾ, ಅಡುಗೆ ಮನೆಯಲ್ಲಿ ಯಾವುದ್ಯಾವ್ದು ಖಾಲಿ ಆಗಿರುತ್ತೆ ಅದೆಲ್ಲ ನಾನು ಫಿಲ್ ಮಾಡ್ಕೊತಾ ಇರ್ತೀನಿ ಅಂತ. ನಾನು ಅಕ್ಕಿನ ಈ ರೀತಿ ಒಂದು ವೈಟ್ ರೈಸು, ಮತ್ತು ಇನ್ನೊಂದು ರೆಡ್ ರೈಸು, ಮತ್ತು ಇನ್ನೊಂದು ಸೊಸೈಟಿ ರೈಸ್, ನಾವು 3 ರೀತಿ ಅಕ್ಕಿ ಯೂಸ್ ಮಾಡ್ತೀವಿ. ಇದು ರೆಡ್ ರೈಸು,
ಆ, ಇದು ಸೊಸೈಟಿ ರೈಸ್ ಇಡ್ಲಿ ದೋಸೆಗೆ, ಮತ್ತು ಇದು ನಾರ್ಮಲಾಗಿ ಚಿತ್ರಾನ್ನ ಪುಳಿಯೋಗರೆ ನಾರ್ಮಲ್ ರೈಸು, ಇದು ಸೋನಾ ಮಸೂರಿ ಇಷ್ಟು ನಾವು ಯೂಸ್ ಮಾಡ್ತೀವಿ. ಇಷ್ಟನ್ನು ಫಿಲ್ ಮಾಡಿ ಇಟ್ಕೊತೀನಿ. ಇದು ನಮಗೆ ಜಾಸ್ತಿ ಬರುತ್ತೆ, 1 ತಿಂಗಳು 1.5 ತಿಂಗಳಷ್ಟು ಬರುತ್ತೆ. ಇದ್ರ ಜೊತೆಯಲ್ಲಿ ಓಟ್ಸು, ಉಪ್ಪಿಟ್ಟು, ರಾಗಿ ಹಸಿಟ್ಟು, ಅಕ್ಕಿ ಹಸಿಟ್ಟು, ಚಪಾತಿ ಹಿಟ್ಟು ಎಲ್ಲ ಮಾಡ್ಕೊತೀನಲ್ಲ, ಹಾಗಾಗಿ ಇದು ಸೊಸೈಟಿ ಅಕ್ಕಿನೇ. ಇಷ್ಟನ್ನು ಸೋಸಿ ಇಟ್ಕೊಂಡಿದ್ದೀನಿ. ಇದನ್ನು ಆಮೇಲಿಂದ ತೊಳಿತೀನಿ. ಇದನ್ನು ರೊಟ್ಟಿಗೆ, ಅಕ್ಕಿ ರೊಟ್ಟಿ ಅಥವಾ ಕೆಲವೊಂದು ಸಲ ನಾನು ಚಕ್ಲಿ ಮಾಡಿದ್ರೆ ಅಥವಾ ಬೇರೆ ಯಾವುದಕ್ಕಾದ್ರೂ ಆಗುತ್ತೆ ಅಂತ, ಶಾವಿಗೆಗಿರ್ಬೋದು, ಯಾವುದಕ್ಕಾದ್ರೂ ಆಗುತ್ತೆ ಅಂತ ಹೇಳಿಬಿಟ್ಟು ಅಂತ, ಮತ್ತು ಹಪ್ಪಳ ಯಾವುದೇ ಮಾಡಲಿ ನಾನು ಇದೇ ಹಿಟ್ಟನ್ನೇ ಯೂಸ್ ಮಾಡೋದು. ನಾವು ಹೊರ್ಗಡೆಯಿಂದ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಏನೂ ತರಿಸಲ್ಲ. ಸೊ ಈವನ್ ಮೈದಾ ಕೂಡ ಜಾಸ್ತಿ ನಾವು ಯೂಸ್ ಮಾಡಲ್ಲ. ಮೈದಾ ಕೂಡ ರೇರು. ಇವಾಗ ಅಕ್ಕಿ ಎಲ್ಲ ಚೆನ್ನಾಗಿ 4-5 ಸಲ ಚೆನ್ನಾಗಿ ತೊಳೆದಿದ್ದೀನಿ. ಈ ರೀತಿ ಒಂದು ವೈಟ್ ಪಂಚೆ ಮೇಲೆ ಹಾಕ್ಬಿಟ್ಟು ಇದನ್ನು ಒಣಗಿಸ್ಕೋಬೇಕು. ಈ ರೀತಿ ನೀಟಾಗಿ ನೀರೆಲ್ಲ ಸೋರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಸೋರಿಸ್ಬಿಟ್ಟು ನೀಟಾಗಿ 1 ದಿನ ಅಥವಾ 2 ದಿನ ಒಣಗಿಸ್ಕೊಂಡು ಹಿಟ್ಟು ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೆಲಸ ಎಲ್ಲ ಈಚೆದು ಮುಗಿಸ್ಬಿಟ್ಟು ಬಂದು ತಿಂಡಿಗೆ ಅಂತ ವಾಂಗಿಬಾತ್ ಮಾಡಿದೆ. ನೋಡಿ ಸಖತ್ತಾಗಿ ಬಂದಿತ್ತು ವಾಂಗಿಬಾತು. ಇನ್ನು ದೇವಸ್ಥಾನಕ್ಕೆ ಹೋಗಿದ್ದು ಬಂದೆ ಇವತ್ತು. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಎಳ್ನೀರು, ಹಾಗೆ ಸ್ವಲ್ಪ ಫ್ರೆಶ್ ಆಗಿತ್ತು ಅಂತ ತರಕಾರಿ ಎಲ್ಲ ತೊಗೊಬಂದಿದ್ವಿ. ಇದೆಲ್ಲ ಒಂದು ವಾರದ ಮೇಲಾಗುತ್ತೆ. ಸೊ ಫ್ರೆಶ್ ಆಗಿತ್ತು. ಮತ್ತು ನಮ್ಮ ಮನೆಯವರೇ ಕರ್ಕೊಬಂದರು. ಹಾಗಾಗಿ ಬಸ್ಸಲ್ಲೆಲ್ಲ ಬಂದರೆ ಸುಮ್ಮನೆ ಹಿಡ್ಕೊಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಕಾರಲ್ಲಲ್ವ ಅಂದ್ಬಿಟ್ಟು ಅಂತ ಎಲ್ಲನೂ ತೊಗೊಬಂದೆ. ಸೊ ಇದಾಗಿತ್ತು ನನ್ನ ಒಂದು ಮಿನಿ ಲಾಗ್ ಅಂತ ಹೇಳ್ಬೋದು. ಟೊಮೊಟೊ ಹಣ್ಣಂತೂ ಸಖತ್ತಾಗಿದೆ. ಇದಂತೂ ಚಿಕ್ಕ ಚಿಕ್ಕ ಕುಂಬಳಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.